ಶಿವಾಜಿನಗರ ಕನ್ನಡ ಅಂತ ಹೇಳ್ತಾರೆ ಸರ್. ಅಂದರೆ ಉರ್ದು ಮಿಶ್ರಿತ ಕನ್ನಡ, ಅದನ್ನು ಕೂಡ ಕೆಲವರು ಕೀಳರಿಮೆಯಿಂದ ನೋಡೋರು ಇದ್ರು. ಅಂದರೆ ಇದು ಪ್ರಾಪರ್ ಕನ್ನಡ ಅಲ್ಲ ಅಂತ ಹೇಳಿ. ಬಟ್ ಅದು ಕೂಡ ಕನ್ನಡವೇ. ಕನ್ನಡ ನಾವು ಯಾವುದೇ ಧರ್ಮದವರಾದರೂ ಕೂಡ, ಯಾವುದೇ ಮತಪಂಥದವರಾದರೂ ಕೂಡ ಕನ್ನಡ ನಮ್ಮ ನೆಲದ ಭಾಷೆ, ಹಾಗಾಗಿ ನಮ್ಮ ಭಾಷೆ ಅಂತ ಹೇಳಿ ನೀವು ಭಾವಿಸಿದ್ದೀರಿ. ಏನು ಹೇಳ್ತೀರಿ? ಮೊದಲನೇದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಇವತ್ತು ನಮ್ಮ ಕನ್ನಡಿಗರ ಒಂದು ಗುರು ಅಂತ ಹೇಳಿದ್ರೆ ನಾವು ಪುನೀತ್ ರಾಜ್ಕುಮಾರ್ ಅವರು ಅಂತ ನೆನೆಸ್ಕೋಬೇಕಾಗುತ್ತೆ. ಯಾಕಂದರೆ ಕನ್ನಡ ವಿಷಯ ಬಂದಾಗ ಗಂಗಾ, ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಬುಕ್ಕ, ಗಂಡುಗಲಿ ರಾಮ, ಕೆಂಪೇಗೌಡ, ಹೈದರಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತ್ತಿಮಾಬೇಗ್, ಚಂದ್ರಗುಪ್ತ ನಾಯಕ, ಬೆಲವಡಿ, ಮಲ್ಲಮ್ಮ, ಕುವೆಂಪು, ಕಾರನ್, ಕಾರ್ನಾಳ್, ಕಂಬಾನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ನಾಡಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಅಂತ ಅನ್ಕೊತೀವಿ. ಭಾಳಷ್ಟು ಸರಿ ನಾವು ಮಾತಾಡಬೇಕಾದ್ರೆ ಕನ್ನಡದಲ್ಲಿ ನಮ್ಮ ಭಾಳಷ್ಟು ಮುಸಲ್ಮಾನರಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತ ಆಡ್ಕೋತೀವಿ. ಆದರೆ ನಮ್ಮ ಅಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಂತಲೂ ಹೊಗಳ್ತಾರೆ ಭಾಳಷ್ಟು ಜನ. ಇದ್ರ ಜೊತೆಗೆ ನಮ್ಮ ಶಿವಾಜಿನಗರ ಕನ್ನಡ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಒಂದು ಯಾವುದೋ ಒಂದು ಮ್ಯಾಟ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರೊಂದು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೇಳೋಕ್ಕೆ ಅಲ್ಲಿ ಬಂದಿದ್ದರು. ಅಲ್ಲ ಹೇಳಬೇಕಾದ್ರೆ ಅವರು ಪೊಲೀಸ್ನವ್ರಿಗೆ ಹೆಂಗೆ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರು ಹೇಳಿದ್ರು, ಅವನು ಕನ್ನಡ ನೋಡೋ, ನೀನು ಮಾತಾಡ್ತೀಯ, ಅವ್ನು ಮಾತಾಡ್ತಾನೆ ನೋಡು. ಯಾಕ್ರಿ ನಮ್ದಕ್ಕೆ ಏನು ಮಾಡಲ್ವಾ, ನಿಮ್ದಕ್ಕೆ ಏನು ಹೇಳೋದು ನಮಗೆ? ಅದು ಹೆಂಗಾಯ್ತಂದರೆ ಅದು ಪ್ಯಾರ್ದಿ ಆಗ್ಬಿಟ್ಟೈತೆ, ಖಾನಾ ಪೀನಾ ಸೇರ್ತಾ ಇಲ್ಲ ನಮ್ದಕ್ಕೆ ಅಂದಂಗೆ. ನಾನು ಮಕ್ಕದ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೊಂಡ್ಬಿಟ್ಟೆ, ಸರ್ ಏನು ಮಾಡೋದು, ಚೂರು ಟ್ರೈ ಆದರೂ ಮಾಡ್ತಾ ಇದ್ದಾರಲ್ಲ ಅಂತ. ಧಾರ್ಮಿಕ ಆಚರಣೆ, ಧಾರ್ಮಿಕ ನಂಬಿಕೆಗಳು ಭಾಷೆಗೆ ಅಡ್ಡಿ ಆಗಬೇಕಾ ಅನ್ನೋದು ಬಹುದೊಡ್ಡ ಚರ್ಚೆ ಆಯಿತು. ಬಾನು ಮುಷ್ತಾಕ್ ಅವರಿಗೆ ದಸರಾ ಇನಾಗ್ರೇಷನ್ ಬಂದಾಗ ನಮ್ಮ ಜೊತೆಯಲ್ಲಿ ಒಬ್ಬರು ಲೇಖಕರಿದ್ದಾರೆ, ಕವಿ ಇದ್ದಾರೆ. ಸರಿ, ಭಾಷೆ ಹಾಗೆ ಧಾರ್ಮಿಕ ನಂಬಿಕೆ, ಆಚರಣೆ ಇದು ಎರಡೂ ಕೂಡ ಒಂದಕ್ಕೊಂದು ವಿರೋಧ ಆಗುತ್ತೆ. ನಿಮಗೆ ಯಾವತ್ತಾದರೂ ಅಡ್ಡಿ ಆಗಿದೆಯಾ? ಕನ್ನಡದಲ್ಲಿ ಬರಹಗಳನ್ನು ಬರೀಲಿಕ್ಕೆ, ಕವಿತೆಗಳನ್ನು ಬರೀಲಿಕ್ಕೆ ಯಾವ ಥರ ಅಡ್ಡಿ ಆಗಿದೆಯಾ? ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಮೊಟ್ಟ ಮೊದಲನೆಯದಾಗಿ ಕರ್ನಾಟಕದ ಸಮಸ್ತ ಕನ್ನಡ ಬಂಧುಗಳಿಗೆ ನನ್ನ ಹೃದಯ ತುಂಬಿದ ಶುಭಾಶಯಗಳನ್ನು ತಿಳಿಸುತ್ತಾ, ನಾನು ನಿಜವಾಗಿಯೂ ಹೇಳಬೇಕಂದ್ರೆ ಕನ್ನಡದಲ್ಲಿ ಮಾತನಾಡುವುದು, ಕನ್ನಡದಲ್ಲಿ ಬರೆಯುವುದು ನನ್ನ ನಿಜವಾಗಲೂ ಪುಣ್ಯ ಅಂತೂ ನಾನಂತೂ ಭಾವಿಸಿದ್ದೀನಿ. ನನಗೆ ಈವರೆಗೂ ಕನ್ನಡದಲ್ಲಿ ಬರೆಯುವುದರಿಂದ ಯಾರೂ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ. ನನ್ನ ಕೈಯನ್ನು ಬಲಪಡಿಸಿದ್ದಾರೆ ಕನ್ನಡದಲ್ಲಿ ಬರೆಯುವುದಕ್ಕೆ. ಆದ ಕಾರಣವೇ ನಾನು ಈ ತನಕ 4 ಕೃತಿಗಳನ್ನು ಬರೆದಿದ್ದೀನಿ. ನಾನು ನೆಲಮಂಗಲದಿಂದ ಬಂದಿದ್ದೀನಿ. ಆ 4 ಕೃತಿಗಳನ್ನು ಬಂದಿದ್ದೀನಿ. ಮತ್ತು ನಾಳೆ ನನ್ನ ಒಂದು ಗಜಲ್ ಸಂಕಲನಕ್ಕೆ ಮಾಣಿಕ್ಯ ಪ್ರಶಸ್ತಿ ಕೂಡ ಕೊಡ್ತಾ ಇದ್ದಾರೆ ದಶಮಾನೋತ್ಸವದಲ್ಲಿ. ಶೀರ್ಷಿಕೆ ದಂಪತಿ ಸಂವಾದ. ಸಾಲವೆಲ್ಲ ತೀರ್ಸ್ಕೋಬೋದು, ಹೋಗಿ ಬನ್ನಿ ದುಬಾಯಿ. 5 ವರ್ಷ ನೀವಲ್ಲೇ ದುಡಿದ್ರೆ ಆಗೋದು ಭರ್ಪೂರ್ ಕಮಾಯಿ. ತಾಳು ಸ್ವಲ್ಪ ಸುಮ್ಮನೆ ಏರು, ಬಡಬಡ ಮಾಡಬೇಡ ಬಾಯಿ. ಕಷ್ಟಪಟ್ಟು ಇಲ್ಲೇ ದುಡಿದ್ರೆ ಅನ್ನ ಕೊಳ್ತಾಳೆ ಭೂಮಿ ತಾಯಿ. ಬುದ್ಧಿ ಮಾತು ಹೇಳಿದರೆ ನೀವು ಭಾಷಣ ಬಿಗಿಯುತ್ತೀರಿ, ಕಥೆ ಕವನ ಬರೆದುಕೊಂಡು ಕಾಲ ಕಳೆಯುತ್ತೀರಿ. ಹೆಂಡತಿ ಮಕ್ಕಳಿಗೆ ಸಾಕ್ತಿದ್ದೀನಿ ತಾಳ್ಮೆ ಸಹನೆ ಮೀರಿ, ಬೆವರು ಸುರಿಸಿ ದುಡಿತಿದ್ದೀನಿ ನಾನಲ್ಲ ಸೋಮೇರಿ. ಪಕ್ಕದ ಮನೆಯ ಶಾರದಮ್ಮನಿಗೆ ಎಷ್ಟೈತೆ ಬಂಗಾರ ನೋಡಿ, ದಿವಸ ಹೊಸ ಸೀರೆ ಗಂಡನಿಗೆ ಮಾಡ್ಯಾಳು ಬೋಡಿ. ಅವ್ರ ಬಗ್ಗೆ ಯಾಕೆ ಹೇಳ್ತೀಯ ನನಗೆ ಕಾಡಿ ಕಾಡಿ, ಇದ್ದಿದ್ರಲ್ಲೇ ತೃಪ್ತಿ ಪಡ್ಕೊ ನಿನ್ಗೆ ಏನಾಗಿದೆ ದಾಡಿ. ದುಬೈಗೆ ನೀವು ಹೋಗಿ ಬಂದರೆ ಎಂಜಾಯ್ ಮಾಡ್ಬೋದಲ್ರಿ, ದೊಡ್ಡದೊಂದು ಬಂಗ್ಲೆ ಕಟ್ಕೊಂಡು ಹಾಯಾಗಿರ್ಬೋದಲ್ರಿ. ತಿಂಗಳಿಗೆ ಲಕ್ಷ ಸಿಕ್ತಿತ್ತಂದ್ರು ಬಿಡಲಾರೆ ಕನ್ನಡ ತಾಯಿ, ಕನ್ನಡಾಂಬೆ ಮಡಲು ಬಿಟ್ಟು ಹೋಗ್ಲಾರೆ ದುಬಾಯಿ. ಕನ್ನಡವೆಂದು ಬಡ್ಕೊಳ್ತೀರಿ, ಏನೇನು ಪಡ್ಕೊಂಡಿರಿ, ಕನ್ನಡದಲ್ಲಿ ಬರೆದು ಏನೇನು ಮಾಡ್ಕೊಂಡಿರಿ. ಕನ್ನಡದಲ್ಲಿ ಪದವಾಡ್ತೀನಿ, ಆನಂದ ಪಡ್ತೀನಿ, ಕನ್ನಡ ನನಗೆ ಪಂಚ ಪ್ರಾಣ ಎಂದು ಸಾರಿ ಹೇಳ್ತೀನಿ. ನನಗೇನಾದರೂ ಬೈದರೂ ಸರಿಯೇ ಎಲ್ಲ ಸಹಿಸ್ಕೊಳ್ತೀನಿ, ಕನ್ನಡದ ಬಗ್ಗೆ ಲಘುವಾಡಿದರೆ ಕೆನ್ನೆಗೆ ಬಾರಿಸ್ತೀನಿ. ನಿಮ್ಮ ಕನ್ನಡ ಪ್ರೇಮದಲ್ಲಿ ನಾನೇ ಸೋತೆ ನೀವೇ ಗೆದ್ರಿ, ನನ್ನ ಮಂಕು ಬುದ್ಧಿಗೆ ನೀವು ಕನ್ನಡದ ಕಂಪು ಹರಿಸಿದ್ರಿ. ನೀವು ಕಟ್ಟಿದ ಜೋಬಡಿಗೆ ನಾನು ತಾಜ್ ಮೆಹಲ್ ಅಂತೀನಿ ರೀ, ನೀವು ಕೊಟ್ಟ ಉಡುಗೊರೆಯನ್ನು ಜೋಪಾನವಾಗಿ ಕಾಯ್ತೀನಿ ರೀ. ಕನ್ನಡದ ನಿಮ್ಮ ಅಭಿಮಾನಕ್ಕೆ ಸ್ಫೂರ್ತಿಯಾಗಿ ಇರ್ತೀನಿ ರೀ, ನಿಮ್ಮ ಕಲೆಗೆ ಮುನ್ನಡಿ ಬರೆದು ನವಚೇತನ ತುಂಬ್ತೀನಿ ರೀ. ನೀನು ನನಗೆ ಧೈರ್ಯ ಕೊಟ್ಟರೆ ದೊಡ್ಡ ಕವಿ ಆಗ್ತೀನಿ, ಕನ್ನಡದಲ್ಲಿ ಪದವಾಡ್ತೀನಿ, ಹೃದಯ ತುಂಬಿ ಹಾಡ್ತೀನಿ, ಹೃದಯ ತುಂಬಿ ಹಾಡ್ತೀನಿ, ಹೃದಯ ತುಂಬಿ ಹಾಡ್ತೀನಿ. ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್. ಇದು ಇದರಲ್ಲಿರೋ ಆ ಮಡದಿ ನಿಮ್ಮ ಮಡದಿನೇ ಅಂತ ನಾನು ಭಾವಿಸ್ಕೊಳ್ತಾ, ಅವ್ರ ಹೆಸರು ಹೇಳಬೇಡಿ ಸರ್. ಫಿರ್ದೋಸ್ ಅಂತ. ಫಿರ್ದೋಸ್ ಮ್ಯಾಮ್, ಕಂಗ್ರ್ಯಾಚುಲೇಷನ್. ನಿಮ್ಮ ಪತಿ ನಿಜವಾಗ್ಲೂ ಒಳ್ಳೆಯ ಸಾಹಿತ್ಯ ಬರೆದಿದ್ದಾರೆ, ಅದರಲ್ಲೂ ಕನ್ನಡ.
ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇ ನಾನು IT ಸೆಕ್ಟರಲ್ಲಿ ಕೆಲಸ ಮಾಡ್ತೀನಿ ಬ್ಯಾಂಗ್ಳೂರಲ್ಲಿ. ಸೊ ನಾನು ನೋಡಿರೋ ವಾತಾವರಣ ಪ್ರಕಾರ ಬಂದುಬಿಟ್ಟು ಬ್ಯಾಂಗ್ಳೂರು ಒಂದು ಡೆವಲಪ್ಮೆಂಟ್ ಡಿಸ್ಟ್ರಿಕ್ಟು. ಎಲ್ಲ ಕಡೆಯಿಂದ ಎಲ್ಲ ಥರ ಜನ ಬಂದೇ ಬರ್ತಾರೆ. ಸೊ ನಂದು ಒಂದು ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದರೆ, ನಾನು ತಮಿಳ್ನಾಡೆಲ್ಲ ಹೋಗ್ತೀನಿ. ತಮಿಳ್ನಾಡಲ್ಲಿ ನನಗೆ ಅಡ್ರೆಸ್ ಗೊತ್ತಿಲ್ಲದೆ ಇರೋ ಎಷ್ಟೋ ಜನಕ್ಕೆ ನನಗೆ ಕೇಳಿದ್ದೀನಿ, ಅವ್ರು ಲೋಕಲ್ ಏಡ್ಸು ಅವ್ರ ಲ್ಯಾಂಗ್ವೇಜ್ ಬಿಟ್ಕೊಡಲ್ಲ. ಸೊ ನಾವು ಇಲ್ಲಿ ಎಲ್ರಿಗೂ ನಾವು ಪ್ರೆಷರ್ ಮಾಡೋಕ್ಕಾಗಲ್ಲ ಬ್ಯಾಂಗ್ಳೂರಲ್ಲಿ, ಯಾಕಂದರೆ ಡೆವಲಪ್ಮೆಂಟ್ ಐ ಟಿ ಡಿಸ್ಟ್ರಿಕ್ಟ್ ನಮ್ಮದು. ಸೊ ನಾನು ಲೋಕಲ್ ಏಡ್ಸಿಗೆ ನಾನು ಸಜೆಷನ್ ಕೊಡೋಕ್ಕೆ ಅಭಿಪ್ರಾಯ ಪಡ್ತೀನಿ. ಸೊ ನಾವು ನಮ್ಮ ಸಂಸ್ಕೃತಿ ಏನಿದೆಯೋ ಅದನ್ನ ಬಿಟ್ಕೊಡ್ಬಾರ್ದು. ನಾವು ಬಿಟ್ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಪ್ರಾಬ್ಲಮ್ ಇದು. ನಮ್ಮ ಮೇಲೆ ಬೇರೆಯವ್ರ ಪ್ರಭಾವ ಜಾಸ್ತಿ ಆಗಿದೆ, ಇಂಗ್ಲೀಷ್ ಕಲ್ಚರ್ ಇರಲಿ. ಸೊ ಅದರಿಂದ ನಾವು ಬಿಟ್ಕೊಡ್ತಾ ಇದ್ದೀವಿ ಅಂತ ನನಗೆ ಮಿಸ್ಟೇಕ್ ಅರ್ಥ ಆಗ್ತಾ ಇದೆ. ಸೊ ಲೋಕಲ್ ಏಡ್ಸ್ ಏನಿದ್ದೀವಿ, ನಮ್ಮ ಸಂಸ್ಕೃತಿನ ನಾವು ಕಾಪಾಡಿದ್ರೆ ಅವರು ಆಟೋಮೆಟಿಕ್ ಅದನ್ನು ಫಾಲೋ ಮಾಡ್ತಾರೆ. ನಮ್ಮ ಸಂಸ್ಕೃತಿ ನಾವು ಎಷ್ಟು ಗಟ್ಟಿ ಹಿಡಿತೀವೋ ಅವರು ಕೂಡ ಫಾಲೋ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಇವತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಒಂದು ಶ್ಲೋಕವನ್ನು ಹೇಳಲು ಬಯಸ್ತೀನಿ. ವಿಕೃತಿಂ ನೈವ ಗಚ್ಚಂತಿ ಸಂಗದೋಷೇಣ ಸಾಧವಂ ಅವೇಷ್ಟಿತಂ ಮಹಾಸರ್ಪೈಷಂ ನಾ ವಿಷಾಯತೆ. ಅಂದರೆ ವಿಕೃತಿಂ ನೈವ ಗಚ್ಚಂತಿ ಸಂಗದೋಷೇಣ ಸಾಧವಂ, ಸಜ್ಜನರು ಸಹವಾಸ ದೋಷದಿಂದ ಕೆಡುವುದಿಲ್ಲ. ಅವೇಷಿತಂ ಮಹಾಸರ್ಪೈಷಂ ನಾ ವಿಷಾಯತೆ. ಒಂದು ದಟ್ಟವಾದ ಬಯಲಿನಲ್ಲಿ ಒಂದು ಚಂದನದ ಗಿಡವಿರುತ್ತದೆ. ಆ ಗಿಡಕ್ಕೆ ನೂರಾರು ಸರ್ಪಗಳು ಸುತ್ತುರ್ಕೊಳ್ತವೆ. ಆದರೆ ಆ ಚಂದನದ ಗಿಡ ಆ ಸರ್ಪದಲ್ಲಿ ಇರ್ತಕ್ಕಂಥ ವಿಷಾನ ಗ್ರಹಿಸೋದಿಲ್ಲ ಎಂಬ ಒಂದು ಅರ್ಥ ಇದನ್ನು. ಹಾಗೆ ನಮ್ಮ ಕರ್ನಾಟಕದ ಜನತೆ, ನಮ್ಮ ಕರ್ನಾಟಕದ ನುಡಿ, ನಮ್ಮ ಕರ್ನಾಟಕದ ಭಾಷೆ, ನಮ್ಮ ಕರ್ನಾಟಕ ನಡೆ ನುಡಿ ಎಲ್ಲ ಇದನ್ನು ಹೀಗಿದೆ. ನಾನು ತಮ್ಮ ಒಂದು ಕವಿ ಕುಟುಂಬ ಇವತ್ತಿನ ದಿವಸ ನಾನು ಆರ್ ಕನ್ನಡದ ಒಂದು ಚಾನಲ್ ಒಳಗಡೆ ನಾನು ಕುತ್ಕೊಂಡಿದ್ದೀನಿ. ಅವರು ನಾನು ಧನ್ಯವಾದಗಳನ್ನು ಕಲ್ಪಿಸ್ತೀನಿ. भैया शिवाजी नगर को कैसा जाना थोड़ा बताओ तुम्हें. नहीं जाना, वापस शिवाजी नगर नहीं जाना, वापस भैया नहीं आया तो करेक्ट एड्रेस बताना. तो हम ना नहीं कर को बोले तो तू चुपके रहना. तू क्या मंजे लंडे आ रहा सो कन्नಡ सीखो कर को बोल. ಏನು ಅರ್ಥ ಆಗ್ಲಿಲ್ಲ ಅಂತೀವಿ. ನಿಮ್ಗೆ ಯಾವನಾರ ನನಗೆ ಏನಾರ ಎದುರುಗಡೆ ಕ್ಯಾಮ್ರಾ ಇಲ್ಲದೆ ಇದ್ದಾಗ ಮಾತಾಡಿದ್ದಿದ್ರೆ ಇಲ್ಲ ಅಂತಾನೆ ಅನ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೇ ಕನ್ವರ್ಸೇಷನ್ ಶಿವಾಜಿ ನಗರ ಕನ್ನಡದಲ್ಲಿ ಅಣ್ಣ, ಶಿವರಾಜ್ ಸರ್ ಜೊತೆ. ಶಿವಾಜಿ ನಗರ ಕನ್ನಡದಲ್ಲಿ ಅರ್ಧ ಉರ್ದು ಅರ್ಧ ಕನ್ನಡ. ಕನ್ನಡ ಬಂತಲ್ಲ, ಅವಾಗ ನಾನು ಕನ್ನಡದಲ್ಲಿ ಮಾತ್ರನೇ ಹೇಳ್ತೀನಿ, ಗೊತ್ತಾಗುತ್ತೆ ನಿಮಗೆ. हाँ सर बोलो ये एड्रेस कहाँ को जाता है थोड़ा बताओ सर तुम्हें. ಭಾಷೆ भाषा हिंदी ಕನ್ನಡ. वो आता नहीं ना सर हमारे को. ಹಿಂದಿ ಬರಲಿಲ್ವಲ್ಲ ನಮಗೆ. ಬಾಯ್ ಬಾಯ್ ಅಣ್ಣ, ನೀವು ಅರ್ಧ ಕನ್ನಡ, ಶಿವಾಜಿನಗರ ಪಕ್ಕ ಕನ್ನಡ ಅದು. ನೀವು ಅದರಲ್ಲಿ ಉತ್ತರ ಕೊಡಬೇಕು. ನಿಮ್ದು ನಮ್ದು ಅರ್ಧ ಕನ್ನಡ, ನಾನ್ ಫುಲ್ ಕನ್ನಡದಲ್ಲಿ. ಕ್ಯಾಬಿನೆಟ್ ಮಿನಿಸ್ಟರ್ ಕನ್ನಡ ನಮ್ದು. ಓಕೆ, ಗೊತ್ತಾಯ್ತು. ನಮ್ದಕ್ಕೆ 1 kg ಬಟ್ಟೆ ಒಡೆದಿಸ್ಬೇಕು ಬ್ರದರ್. ಬಟ್ಟೆ ಒಡೆದಿಸ್ಬೇಕಾ? ಇಲ್ಲ, ಒಗಿಸ್ಬೇಕು. ಕೆತ್ತ ಹೋತಾ ಹೈ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬ ಲಾಟ್ರಿ. ಏ ಕೆತ್ತ ಹೇ 50 ನಮ್ಗೆ ನಿಮ್ದು ಅರ್ಥ ಆಗ್ತಾ ಇದೆ. ನಮ್ದು ಈಗ 20 ರೂಪಾಯಿಗೆ ಮಾಡ್ಕೊಡ್ತಾ ಇತ್ತು, ಇದಕ್ಕೆ ನಿಮ್ದಕ್ಕಾದ್ರೆ 200 ರೂಪಾಯಿಗೆ ಮಾಡ್ಕೊಟ್ಬಿಡ್ತೀವಿ. 200 ರುಪೀಸ್ಗೆ ಮಾಡ್ಕೊಟ್ಬಿಡ್ತೀವಿ. ಯಾಕೆ ಜಾಸ್ತಿ ಯಾಕೆ? 200 ರೂಪಾಯಿ ಜಾಸ್ತಿ ಅಲ್ಲ, ಅದು ನಿಮ್ಗೆ ನಾವು ನಿಮ್ಮ ಭಾಷೆ ಕಲ್ತ್ಕೊಂಡು ನಾವು ಹೇಳ್ಬೇಕಲ್ಲ, ಮಾಡ್ಬೇಕಲ್ಲ. ನೀನು ಹೇಳಿದ್ದನ್ನು ನಾನು ತಿಳ್ಕೊಬೇಕಲ್ಲ, ಅದನ್ನೆಲ್ಲ ನಾನು ಕಲ್ತ್ಕೋಬೇಕಲ್ವಾ. ನಿನ್ನ ಭಾಷೆ ಕಲ್ತು ನಾನು ಮಾಡ್ಬೇಕಾದ್ರೆ 200 ರೂಪಾಯಿ ಆಗ್ತದೆ. ಬಶೀರ್ ಬಾಯಿಗೆ ಆಗಿದ್ದಕ್ಕೆ ಜಾಸ್ತಿ ಆಗ್ತದೆ.